ಎಲ್ಲರಿಗೂ ನಮಸ್ಕಾರ. ತಿರ್ಗಾ ಮೈಂಡ್ ಬಗ್ಗೆನೇ ನಾನು ಮಾತಾಡಕ್ ಬಂದಿದ್ದೀನಿ. ಯು ಬಿಕಮ್ ವಾಟ್ ಯು ಥಿಂಕ್. ಅಂದ್ರೆ ನಾವೇನ್ ಅನ್ಕೊಳ್ತೀವೋ ಅದು ಖಂಡಿತ ನಾವು ಆಗ್ತೀವಿ. ಏನರ್ಥಪ್ಪ ಇದು? ನೀವು ಸುತ್ತಮುತ್ತ ನೋಡಿರ್ಬೋದು, ಒಬ್ಬೊಬ್ರದ್ದು ಒಂದೊಂದು ಪ್ರೊಫೆಷನ್, ಒಬ್ಬೊಬ್ರದ್ದು ಒಂದೊಂದು ರೀತಿ ಬಿಹೇವಿಯರು. ಒಬ್ರು ಒಂದೇ ಮನೇಲಿ ಇರ್ತಾರೆ, ಒಬ್ಬ ಜೋರಾಗಿರ್ತಾನೆ, ಇನ್ನೊಬ್ಬ ಮೆದುವಾಗಿರ್ತಾನೆ. ಗಂಡ ಹೆಂಡತಿ, ನಾವ್ ಅನ್ಕೊಳ್ತೀವಿ ಗಂಡ ಹೆಂಡತಿ ಇಬ್ರು ಒಂದೇ ರೀತಿ ಇರ್ತಾರೆ ಅಂತ. ಗಂಡ ಬಿಹೇವಿಯರ್ ಬೇರೆ ಇರುತ್ತೆ, ಹೆಂಡತಿದೆ ಬಿಹೇವಿಯರ್ ಬೇರೆ ಇರುತ್ತೆ. ನೀವೆಲ್ಲ ಕ್ಲೋಸ್ ಫ್ರೆಂಡ್ಸ್ ಇರ್ತೀರಾ. ಕ್ಲೋಸ್ ಫ್ರೆಂಡ್ಸ್ ಆ ಒಂದು ಸರ್ಕಲ್ ಅಲ್ಲಿ ಕ್ಲೋಸ್ ಆಗಿ ನೀವೆಲ್ಲ ಒಂದೇ ರೀತಿ ಮಾಡ್ತಾ ಇರ್ತೀರಾ. ಅದೇನೇನೆ ಸ್ವಲ್ಪ ಯಾವಾಗ್ಲೂ ನೋಡಿದ್ರೆ ನಿಮ್ದೇ ಬಿಹೇವಿಯರ್ ಒಂಥರ, ನಿಮ್ ಫ್ರೆಂಡ್ದೇ ಬಿಹೇವಿಯರ್ ಒಂಥರ. ಬಟ್ ಸಿಸ್ಟಮ್ ಇದ್ದಾಗ ಏನಾಗ್ತಾ ಇರುತ್ತೆ, ಎಲ್ಲರೂ ಸಿಸ್ಟಮ್ ಫಾಲೋ ಮಾಡ್ತಾ ಇರ್ತೀರಿ. ನಾವು ಇವತ್ತು ಸಿಸ್ಟಮ್ ಬಗ್ಗೆ ಮಾತಾಡಕ್ ಬಂದಿಲ್ಲ ನಾನು. ಯು ಬಿಕಮ್ ವಾಟ್ ಯು ಥಿಂಕ್. ನಮ್ಮ ಸುತ್ತಮುತ್ತ ಏನೇ ಇರ್ಬೋದು. ನಾವು ಒಂದು ಉದಾಹರಣೆ ಕೊಡ್ತೀನಿ. ನಾವು ಜೀವಿಸೋದು ಹೇಗೆ, ಹೌ ವಿ ಆರ್ ಆಲ್ ಲಿವಿಂಗ್, ಬ್ರೀತಿಂಗ್ ಇನ್, ಬ್ರೀತಿಂಗ್ ಔಟ್, ಬ್ರೀತಿಂಗ್ ಇನ್, ಬ್ರೀತಿಂಗ್ ಔಟ್. ಎಲ್ಲಿವರೆಗೆ? ನಾವು ಸಾಯೋ ತನಕ. ಬ್ರೀತಿಂಗ್ ಇನ್ ಅಂದ್ರೆ ಏನು? ಸುತ್ತ ಇರೋ ಒಂದು ಗಾಳಿನ ಒಳಗಡೆ ತಗೊಳ್ತೀವಿ. ಆ ಗಾಳಿನಲ್ಲಿ ಯಾವ್ದು ಇಂಪಾರ್ಟೆಂಟ್ ಬೇಕೋ ಆಕ್ಸಿಜನ್, ಅದು ಲಂಗ್ಸ್ ಎಕ್ಸ್ಚೇಂಜ್ ಮಾಡ್ಕೊಳುತ್ತೆ, ತಗೊಳುತ್ತೆ. ಮಿಕ್ಕಿದ್ದು ಬಾಡಿನಲ್ಲಿ ಪ್ರೊಡ್ಯೂಸ್ ಆಗಿರೋ ವೇಸ್ಟ್ ಏರು ಅಲಾಂಗ್ ವಿತ್ ನಾವು ತಗೊಂಡಿರೋ ಏರ್ ಅಲ್ಲಿ ಯಾವ್ದು ಬೇಡೋ ಅದನ್ನ ಬ್ರೀತ್ ಔಟ್ ಮೂಲಕ ಕಳಿಸ್ಬಿಡುತ್ತೆ. ನಮ್ ಡೈಲಿ ಪ್ರೋಸೆಸ್ ಅಲ್ಲಿ ಇದೇ ಆಗ್ತಾ ಇರೋದು. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ನಮ್ಮ ಮನಸ್ಸಿಗೆ ಗೊತ್ತಿದೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ಗೊತ್ತಿದೆ. ನಮ್ಮ ಸುತ್ತಮುತ್ತ ಇರೋ ಪರಿಸರದಲ್ಲಿ ಏನಾಗ್ತಾ ಇದೋ ಅದನ್ನ ನಾವು ಮನ್ಸಿಗೆ ತಗೊಳ್ತಾ ಇರ್ತೀವಿ. ತಗೊಂಡು ಕೆಲವರು ಅದೇ ಆಗ್ತಾರೆ, ಏನ್ ಬೇಕೋ ಅದೇ ಆಗ್ತಾರೆ. ಇನ್ನು ಕೆಲವರು ಎಂಥ ಪರಿಸರದಲ್ಲಿದ್ರು ಅವರು ಈ ಉಸಿರಾಟದ ಗಾಳಿ ತರ ಯಾವ್ದು ಬೇಕೋ ಮನ್ಸಿಗೆ ಅದನ್ನ ತಗೊಳ್ತಾರೆ, ಮಿಕ್ಕಿದ್ದು ಆಚೆ ತಳ್ತಾ ಇರ್ತಾರೆ. ದೇ ವಿಲ್ ಬಿಕಮ್ ಎ ಬೆಸ್ಟ್ ಪರ್ಸನ್. ಬೆಸ್ಟ್ ಅಂದ ತಕ್ಷಣ ನೀವೆಲ್ಲ ಏನಪ್ಪ ನಾ ಬೆಸ್ಟ್ ಅಲ್ವಾ ಅಂತ ಅನ್ಕೋಬೇಡಿ. ಈ ಗುಡ್ ಬಿಹೇವಿಯರ್ ಬ್ಯಾಡ್ ಬಿಹೇವಿಯರ್ ಅಂತ ನಾವು ಮಾಡಿರೋದು, ಆಯ್ತಾ? ಅದೇನು ಮನುಷ್ಯ ಮಾಡಿರೋದು, ಇದೆಲ್ಲ ಒಳ್ಳೇದು ಇದೆಲ್ಲ ಕೆಟ್ಟದು ಅಂತ ಅಂದ್ಬಿಟ್ಟು. ನಾವೊಂದು ಬಿಹೇವಿಯರ್ ಡೆವಲಪ್ ಮಾಡ್ಕೊಳ್ಳುವಾಗ ನಮಗ್ ಗೊತ್ತಿರಲ್ಲ ಇದು ಕೆಟ್ಟದ ಇದು ಒಳ್ಳೇದ ಅಂತ. ಆ ಬಿಹೇವಿಯರ್ ಡೆವಲಪ್ ಹೇಗೋ ಆಗೋಗುತ್ತೆ, ಅಥವಾ ಆ ಹ್ಯಾಬಿಟ್ ಹೇಗೋ ಡೆವಲಪ್ ಆಗೋಗುತ್ತೆ, ನಮ್ಗೆ ಗೊತ್ತಾಗೋದೇ ಇಲ್ಲ. ನಮ್ಗೆ ಮೂರನೇ ಹೇಳ್ಬೇಕು ಇದು ಒಳ್ಳೇದ್ ಮಾಡ್ತಾ ಇದೀಯಾ ಅಥವಾ ಕೆಟ್ಟದ್ ಮಾಡ್ತಾ ಇದೀಯಾ ಅಂತ. ನಮ್ಗ್ ಒಳ್ಳೇದಂತ ಅನ್ಸೋದು ಕೆಲವ್ರು ಕೆಟ್ಟದಿರ್ಬೋದು, ನಮಗ್ ಕೆಟ್ಟದು ಅಂತ ಅನ್ಸೋದು ಕೆಲವ್ರಿಗೆ ಒಳ್ಳೇದೇ ಇರ್ಬೋದು. ಸೊ ನಮ್ಮ ಮನ್ಸಿಗೆ ಏನ್ ಅನ್ಸುತ್ತೆ, ನಮ್ಮ ಮನ್ಸಿಗೆ ಏನ್ ಅನ್ನಿಸ್ತಾ ಇದೆ, ನಾ ಮಾಡ್ತಾ ಇರೋದು ಒಳ್ಳೇದು ಅಂತ ಅನ್ನಿಸ್ತಾ ಇದ್ಯಾ? ನನ್ನಿಂದ 10 ಜನಕ್ಕೆ ಈ ತೊಂದರೆ ಆಗ್ತಾ ಇಲ್ವಾ? ನನ್ನಿಂದ ಪರಿಸರಕ್ಕೆ ತೊಂದರೆ ಆಗ್ತಾ ಇಲ್ವಾ? ನನ್ನಿಂದ ಯಾವ್ದು ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗ್ತಾ ಇಲ್ವಾ? ಅದು ಒಳ್ಳೆ ಬಿಹೇವಿಯರ್. ನಮ್ಮಿಂದ ಯಾರಿಗೂ ಏನು ತೊಂದರೆ ಆಗದೆ ಇದ್ರೆ ಅದು ಖಂಡಿತ ಗುಡ್ ಬಿಹೇವಿಯರ್. ನಮ್ಮಿಂದ ಬೇರೆಯವ್ರು ಸಫರ್ ಮಾಡ್ತಾ ಇದ್ದಾರಾ? ನಮ್ಮ ಒಂದು ಬಿಹೇವಿಯರ್ ಇಂದ ತಂದೆ ತಾಯಿ ಬೇಜಾರು ಮಾಡ್ಕೊಳ್ತಾ ಇದ್ದಾರಾ? ನಮ್ಮ ಒಂದು ಬಿಹೇವಿಯರ್ ಇಂದ ಶಾಲೆಯಲ್ಲಿ ಅಥವಾ ಕಾಲೇಜಲ್ಲಿ ಟೀಚರ್ಸ್ ಲೆಕ್ಚರರ್ಸ್ ಬೇಜಾರು ಮಾಡ್ಕೊಳ್ತಾ ಇದ್ದಾರಾ? ನಮ್ಮ ಒಂದು ಬಿಹೇವಿಯರ್ ಇಂದ ನಮ್ಮ ಫ್ರೆಂಡ್ಸ್ ಬೇಜಾರು ಮಾಡ್ಕೊಳ್ತಾ ಇದ್ದಾರಾ? ನಮ್ಮ ಬಿಹೇವಿಯರು ನಮ್ಮ ಪರಿಸರಕ್ಕೆ ತೊಂದರೆ ಕೊಡ್ತಾ ಇದೆಯಾ? ಅದನ್ನ ನೀವು ಕನ್ಸಿಡರ್ ಮಾಡ್ಬೇಕು. ಸೊ ಯಾವುದೇ ಒಂದು ಗುಡ್ ಬಿಹೇವಿಯರ್ ಬ್ಯಾಡ್ ಬಿಹೇವಿಯರ್ ಅಂತಿರಲ್ಲ, ಬಿಹೇವಿಯರ್ ಅಂತ ಇರುತ್ತೆ. ಆ ಬಿಹೇವಿಯರ್ ಅಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೇಕು, ನಿಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗ್ತಾ ಇಲ್ವಾ?
ಯಾವಾಗ ತೊಂದರೆ ಆಗಲ್ವೋ ಅಂದ್ರೆ ನೀವು ನಿಮ್ಮನ್ನೇ ಅಬ್ಸರ್ವ್ ಮಾಡ್ಕೊಳ್ಳಿ, ನೀವು ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ ಅಂತ ಅಂದ್ರೆ ನಿಮ್ಮ ಅಭಿವೃದ್ಧಿ ಚೆನ್ನಾಗಾಗತ್ತೆ. ಏನಕ್ಕೆ ಅಂದ್ರೆ ನಿಮ್ಮ ಮನಸ್ಸಲ್ಲಿ ನಾನು ಒಂದು ಒಳ್ಳೆಯ ಉತ್ತಮ ವ್ಯಕ್ತಿ ಆಗ್ಬೇಕು ಅಂತ ಇರುತ್ತೆ. ಅದರಿಂದ ನಿಮ್ಮ ಮನಸ್ಸು ಹೇಳ್ತಾ ಇರುತ್ತೆ ಯಾರಿಗೂ ತೊಂದರೆ ಕೊಡಬೇಡ, ನಿನ್ನ ಮನಸ್ಸನ್ನ ನಿನ್ನ ಅಭಿವೃದ್ಧಿಗೋಸ್ಕರ ಉಪಯೋಗಿಸ್ಕೋ ಅಂತ ಹೇಳ್ತಾ ಇರುತ್ತೆ. ಸೊ ಆ ಸಮಯದಲ್ಲಿ ನೀವು ಯಾರಿಗೂ ತೊಂದರೆ ಕೊಡಲ್ಲ, ನಿಮ್ಮಿಂದ ಯಾರಿಗೂ ತೊಂದರೆ ಆಗಲ್ಲ. ಇವತ್ತಿಂದಾನೇ, ಈ ಕ್ಷಣದಿಂದಾನೇ ನೀವು ನಿಮ್ಮ ಬಿಹೇವಿಯರ್ ಅಬ್ಸರ್ವ್ ಮಾಡಿ. ಪ್ರತಿದಿನ ನಿಮ್ಮಿಂದ ಹೆಚ್ಚು ತೊಂದರೆ ಆಗ್ತಾ ಇದೆಯಾ, ಬೇರೆಯವರಿಗೆ ಹೆಚ್ಚು ಉಪಯುಕ್ತ ಆಗ್ತಾ ಇದೆಯಾ? ಆ ಉಪಯೋಗದಿಂದ ನಿಮ್ಮ ಫ್ರೆಂಡ್ ಅವರುವೇ ಅಭಿವೃದ್ಧಿ ಆಗ್ತಾ ಇದ್ದಾರಾ, ಅಥವಾ ನಿಮ್ಮ ತಂದೆ ತಾಯಿ ಅಭಿವೃದ್ಧಿ ಆಗ್ತಾ ಇದ್ದಾರಾ, ಸುತ್ತಮುತ್ತ ಅಭಿವೃದ್ಧಿ ಆಗ್ತಾ ಇದೆಯಾ? ಆಗ ನಿಮ್ಮ ಬಿಹೇವಿಯರ್ ಚೆನ್ನಾಗೇ ಇದೆ ಅಂತ ಅರ್ಥ. ನಿಮ್ಮ ಬಿಹೇವಿಯರ್ ಇಂದ ಅಪ್ಪ ಅಮ್ಮ ನಿಮಗೆ ಬೈತಾ ಇರ್ಬೋದು, ಅಥವಾ ಫ್ರೆಂಡ್ಸ್ ಬೈತಾ ಇರ್ಬೋದು, ಕಾಲೇಜಲ್ಲಿ ಲೆಕ್ಚರರ್ಸ್, ಸ್ಕೂಲಲ್ಲಿ ಟೀಚರ್ಸ್ ಬೈತಾ ಇರ್ಬೋದು, ಎನ್ವಿರಾನ್ಮೆಂಟ್ನ ನೀವು ಗಲೀಜು ಮಾಡ್ತಾ ಇರ್ಬೋದು, ಅದು ಬೈಯಲ್ಲ ಅದು. ಸೊ ಅದು ಬೇರೆಯವ್ರು ಬೈಕೊಳ್ತಾರೆ, ಇದ್ಯಾರಪ್ಪ ನಮ್ಮ ಪರಿಸರ ಈ ತರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಇದು ನಿಮ್ಗೆ ಒಂದು ಪರೀಕ್ಷೆ, ಸಿಂಪಲ್ ಸುಲಭ ಪರೀಕ್ಷೆ. ಈ ಸುಲಭ ಪರೀಕ್ಷೆಯಲ್ಲಿ ನೀವು ಗೆಲ್ಲಿ ಖಂಡಿತ ನೀವು ಜೀವನದಲ್ಲಿ ಗೆಲ್ತೀರಾ. ಯು ಬಿಕಮ್ ವಾಟ್ ಯು ಥಿಂಕ್, ಯು ಬಿಕಮ್ ವಾಟ್ ಯು ಥಿಂಕ್. ಅದ್ರ ಬದಲು ನೀವು ಅನ್ಕೊಡಿ, ಐ ಬಿಕಮ್ ವಾಟ್ ಐ ಥಿಂಕ್, ಐ ಬಿಕಮ್ ವಾಟ್ ಐ ಥಿಂಕ್, ಐ ಬಿಕಮ್ ವಾಟ್ ಐ ಥಿಂಕ್. ಧನ್ಯವಾದಗಳು. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನ ಬಂದು ಭೇಟಿ ಮಾಡ್ತೀನಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಫಾಲೋ ಮಾಡಿ. ಥ್ಯಾಂಕ್ ಯು.